MTV ನ್ಯೂಸ್ಗೆ ಸ್ವಾಗತ. ನಾನು ಕೃಷ್ಣ ಅಲ್ಮೇಡ. ಇಲ್ಲ, ಏನಾಗ್ತದೆ, 30ನೇ ತಾರೀಕು ಎಂಡ್ ಆಗ್ತದೆ. ಗ್ರಾಮ ಪಂಚಾಯತಿದು 30ನೇ ತಾರೀಕು ಎಂಡ್ ಆಗುತ್ತೆ. ಯಾವ ಪಂಚಾಯತಿ ಮೆಂಬರ್ಸು ಅಧ್ಯಕ್ಷಗಳಿಗೆ ಅಧಿಕಾರ ಇರಲ್ಲ ಅಲ್ವಾ, ಆಡಳಿತ ಅಧಿಕಾರಿಗಳನ್ನ ಹಾಕ್ತಾರೆ. ಹಂಗಾಗಿ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಲೇಔಟ್ಸ್ ಆಗ್ತಾ ಇರ್ತದೆ. ಅಲ್ಲಿನ ಕಷ್ಟ ಸುಖ ಅವೆಲ್ಲ ನೋಡ್ಬೇಕಲ್ಲ, ಅದಕ್ಕೆ ಅಲ್ಲಿ ಖಾತೆಗಳು ಇವನ್ನೆಲ್ಲ ನೋಡೋಕ್ಕೆ ಇವ್ರ ಜವಾಬ್ದಾರಿ ಒಬ್ಬರದೇ ಇರ್ತದೆ. ಇಡೀ ತಾಲೂಕದು ಯಾರ್ದೋ ಅಧಿಕಾರಿಗಳು ಇವರು ಅಧಿಕಾರಿಗಳು ಮತ್ತು ಇವ್ರು ಮಾತ್ರ ಬಸ್ಸಲ್ಲಿ ಹೋಗ್ತಾ ಇದ್ರು. ಎಲ್ಲ ಕಡೆ ಕುಂದುಕೊರತೆ ವಿಚಾರಿಸಿ ಎಲ್ಲೆಲ್ಲಿ ಲೇಔಟ್ಸ್ ಕಾಣಿಸ್ಬೇಕಲ್ಲ, ಹೇಳ್ಬೇಕು. ಇಷ್ಟು ದಿನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದರು, ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳೆಲ್ಲ ಇವರು. ಯಾರೂ ಇರಲ್ಲ, ಇವರೊಬ್ಬರೇ ಜವಾಬ್ದಾರಿ. ಎಲ್ಲ ಮಾಲೂರಿನ ಸಮಸ್ತ ಬಡಾವಣೆಗಳಿಗೆ ಇವರೇ ಮಾಲೀಕರಾಗ್ತಾರೆ. ಇವರೇ ಎಲ್ಲ ಕಷ್ಟ ಸುಖ ನೋಡಿ, ಅದಕ್ಕೋಸ್ಕರ ಬಸ್ಸಲ್ಲಿ ಓಡ್ತಾರೆ. ಮತ್ತೆ ಶಾಸಕರು ಹಳ್ಳಿ ಕಡೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಯಾಕೆ ನಿನಗೆ ಬಾಧೆ? 2ನೇ ಅವಧಿಗೆ MLA ಆದ್ಮೇಲೆ ನೆಮ್ಮದಿ ಬಿಟ್ಟ? 2ನೇ ಅವಧಿಗೆ MLA ಆದ್ಮೇಲೆ ಇಡಿ ಕಳಿಸಿದ್ರಿ, ಏನ್ ಮಾಡ್ಕೊಂಡ್ರಿ? ಸಾಲದಿದ್ದಕ್ಕೆ ಅಕ್ರಮ ಗೆದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಊರು ಹೇಳಿಕೊಟ್ಟು ಪ್ರಚಾರ ಮಾಡಿದ್ರಿ. ಮಾನಸಿಕವಾಗಿ ಹಿಂಸೆ ಕೊಟ್ರಿ. ಜನರ ಮುಂದೆ ಹೋಗ್ಬೇಕಂದ್ರೆ ಇದು ಮಾನಸಿಕವಾಗಿ ಹಿಂಸೆ. ನನಗೆ ಕೋರ್ಟ್ ಎದ್ರೆ ಕೂತ್ರೆ ಏನಾಗ್ತದೆ ನೋಡೋಣಪ್ಪ ಕೋರ್ಟು ಅಂತ ಆಯ್ತು. ರೀಕೌಂಟಿಂಗ್ ಆಯ್ತು, ಸುಪ್ರೀಂ ಕೋರ್ಟ್ ವರೆಗೂ ಕರ್ಕೊಂಡೋದೆ. ರೀಕೌಂಟಿಂಗ್ ಗೆದ್ವಲ್ಲ, ಇನ್ನು 2.5 ವರ್ಷ ಆದಲ್ಲ ನಮ್ಮ ಸರ್ಕಾರ. ಹಳ್ಳಿಗೆ ಹೋಗ್ತೀನೋ, ಮನೆ ಹೋಗ್ತೀನೋ, ವೋಟರ್ಸ್ ಟಚ್ ಮಾಡ್ತೀನೋ, ನನ್ನ ಇಷ್ಟ ರೀ. ನೀನ್ ಯಾಕ್ರಿ ಬದ್ ಬಿಡಕ್ ಹೋಗ್ತೀಯ? ಯಾವನ ದುಡ್ಡು ಕಾಸು ಕೊಟ್ಟು ಅಧಿಕಾರಿ ಬಂದವನಂತ ಹೇಳಿಸು. ಮಾಲೂರು ತಾಲೂಕಲ್ಲಿ ಯಾರನ್ನ ಒಬ್ಬ ಲೀಡರ್, ಪಕ್ಷಾತೀತ ಯಾವುದೇ ಲೀಡರ್, ನಿಮ್ಮ ಪಾರ್ಟಿ ಲೀಡರ್ಗಳೇ ಕೇಳು. ನಂಜೇಗೌಡರು MLA ಅವರು ನಮ್ಮದು ದುಡ್ಡು ತಗೊಂಡು ಕೆಲಸ ಮಾಡಿಕೊಟ್ರು ಅಂತ ತಾಕದ್ರೆ ಹೇಳಿಸು. ಎಲ್ರಿ ಕೊಂದಕ್ಕೆ ಬರ್ಚೆ ಕರ್ಸೋದು ಏನಿದೆ? ಪಂಚಾಯತಿಲಿ ಮಾಡ್ಬೇಕಾಗಿರೋದು ಜನರಲ್ ಬಾಡಿ ಮಾಡ್ತಾರೆ, ಗೊತ್ತಲ್ಲ. ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸು ಊರವ್ರು ಸೇರಿ ಅವಾಗ ಗೊತ್ತಾಗೋದು. ಊರಿಗೆ ಹೋಗೋಕ್ಕಾಗುತ್ತೆ. ಇವರು ಆಯ್ದ ಭಾಗಗಳು ಇಟ್ಕೊಂಡ್ರೆ ಅಲ್ಲಿ ಓಡಾಡ್ತಾರೆ. ಹೆಡ್ ಕ್ವಾರ್ಟರ್ಸ್ ಮಾಡಲಿ ಅವ್ರಿಗೆ. ಬಟ್ ಕರಪ್ಷನ್ ಏನು ನಡೀತಾ ಇದೆಯೋ ಇನ್ನೂ ಜಾಸ್ತಿ ಆಗ್ತದೆ. ಆಡಳಿತ ಅಧಿಕಾರಿಗಳು ಬಂದರೆ ಒನ್ ಮ್ಯಾನ್ ಶೋ ಆಗ್ತದೆ. ತಿರುಗಿ ಮತ್ತೆ ಸಣ್ಣ ಪಣ್ಣ ಯಾರು ತಗೊಳ್ಳೋರು ಅದು ಓಟಾಗ್ತದೆ. ಎಲ್ಲ ಒಂದೇ ಕಡೆ ಓಟಾಗ್ತದೆ. ಮೊನ್ನೆ ಹೇಳ್ದೆ ನಾನು, ಒಳ್ಳೆ ಭಾಷೆಯಲ್ಲಿ ಹೇಳಿದೆ. ಇಲ್ಲಿ ಕಾಂಗ್ರೆಸ್ ಅಂದರೆ ಮಾಲೂರಲ್ಲಿ ಶಾಸಕರು ಅವ್ರ ಮಕ್ಕಳು ಬಿಟ್ಟರೆ ಇನ್ನು ಕಾಂಗ್ರೆಸ್ ಅಂತ ಏನು ಉಳಿಲ್ಲ. ಯಾವ ಲೀಡರ್ಸು ಹೋಗಿ ಒಂದು ಸಣ್ಣ ಖಾತೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಕಾಂಗ್ರೆಸ್ ಲೀಡರ್ಸ್ ಅಂತೇಳಿ ಎಲ್ಲ ಆಗುತ್ತದ, ಅವ್ರನ್ನೇ ಕೇಳ್ಬೇಕು ಪಾಪ. ಮೊದಲೆಲ್ಲ ಇರೋದು ಚಂದ್ರಯ್ಯಪ್ಪನವ್ರು ಇದ್ದರು. ಬ್ಲಾಕ್ ಕಾಂಗ್ರೆಸ್ ಬಂದರೆ ಅವ್ರೇನೋ ಹೋಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಂಡು ಎಲ್ಲ ಓಡಾಡೋರು, ಗೌರವ ಇರೋದು. ಎಲ್ಲ ಸ್ವಲ್ಪ ಒಂದೇ ಕಡೆಗೆ ಬಿಟ್ಟೋದು. ಅಲ್ಲಿ ಕಾಂಗ್ರೆಸ್ ಅಂದರೆ 2-3 ಅಲ್ವಾ? ಕೇಳಿದ್ರೆ ನಾನು ಬಂಡವಾಳ ಹಾಕಿದ್ದೀನಿ, ನಾನು ಗೆದ್ದಿದ್ದೀನಿ, ನಂದು. ಅದಕ್ಕೆ ನನ್ನೂ ಕೇಳ್ತಾ ಇದ್ರಿ, ನಾನು ಅದಕ್ಕೆ ಹೇಳಲೇಬೇಕಲ್ಲ. ಅವ್ರು ಹೇಳಿರೋದಕ್ಕೆ ಮೊದಲನೇದು ಒಂದು ವಿಷಯ ಏನು ಹೇಳಿದ್ದಾರೆ, ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಪಾರ್ಟಿ ಶಾಸಕರು ಮತ್ತೆ ಅವ್ರ ಮನೆಯವ್ರದ್ದು ಅಂತ ಹೇಳಿದ್ದಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅದನ್ನು. ಹೌದು, ನಮ್ಮನೆ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಮ್ಮನೆ ಕುಟುಂಬ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೆಲಸ ಮಾಡ್ತೀವಿ. ನಿಮ್ಮನೆ ಬಂದ ಕೆಳಗಡೆ ಒಂದು ಪಾರ್ಟಿ, ಮೇಲಿನ ಮನೆ ಒಂದು ಪಾರ್ಟಿ ಇಲ್ಲ. ನಿಮ್ಮನ್ನ JDS MLA ಮಾಡಕ್ಕೆ ಕರ್ಕೊಂಬಂದ್ವಲ್ಲ ಹೊಸಕೋಟೆಯಿಂದ, ಕೆಳಗಡೆ BJP ನಾವೇ ಬರ್ತಾ ಇದ್ವಲ್ಲ, ಮೇಲಿನ ಮನೆ JDS. ಇವಾಗ ಹಂಗಿಲ್ಲ, ಅದು ಊಟ ಆಗ್ಬಿಟ್ಟಿದೆ. ಇವಾಗ ಕೆಳಗಿನ ಮನೆ ಕಾಂಗ್ರೆಸ್, ಮೇಲಿನ ಮನೆ BJP ಆಗ್ಬಿಟ್ಟಿದೆ. ನಮ್ಮ ಕೊಮ್ಮರಳ್ಳಿಗೆ ನಮ್ಮ ಮನೆ ಹಂಗಿದ್ದೇನಪ್ಪ. ನನ್ನ ತಮ್ಮನಿದ್ದೇನೆ, ಅವನೇ, ನಾನಿದ್ದೀನಿ, ನನ್ನ ಮಕ್ಕಳವರೇ, ಒಂದೇ ಮನೆ ಇರೋದು ನಮಗೆ. ಮೇಲಿನ ಮನೆಯೂ ಇದೆ ನಮ್ದು, ಕೆಳಗಿನ ಮನೆಯೂ ಇದೆ. ಮೇಲಿನ ಮನೆಯೂ ಕಾಂಗ್ರೆಸ್, ಕೆಳಗಿರೋ ಮನೆ ಕಾಂಗ್ರೆಸ್. ಟೋಟಲ್ ನಮ್ಮ ಕುಟುಂಬ ಕಾಂಗ್ರೆಸ್. ನಮ್ಮ ಕುಟುಂಬ ಪೂರ್ತಿ ಮಾಲೂರು ತಾಲೂಕು ಕಾಂಗ್ರೆಸ್ ಪಾರ್ಟಿ ಕಟ್ಟೋದಕ್ಕೆ ಹೋರಾಟ ಮಾಡ್ತಾ ಇದೀವಿ. ಕರಪ್ಷನ್ ಹೋಗ್ಬೇಕು. ಈರಾ ಹೊಟ್ಟೋಯ್ತು, ಅದ್ಗೆಟ್ಟು ಹೋಗ್ಬಿಟ್ಟಿದೆ. ಮೊನ್ನೆ ಬ್ಯಾನರ್ ವಿಷಯಗಳಿಗೆ ನಮ್ಮ ಬ್ಯಾನರ್ ತೆಗಿಯೋದೇ ಒಂದು ಪ್ರೋಗ್ರಾಮಾ? ಇವ್ರ ಬರ್ತಡೇಗಳು ಮಾಡ್ಕೊಂಡ್ರು, ಇವ್ರದ್ದು ಮಾಡ್ಕೊಂಡ್ರು, ಇವ್ರ ಮಕ್ಕಳದ್ದು ಮಾಡ್ಕೊಂಡ್ರು. ರಾಜ್ಯೋತ್ಸವದಲ್ಲಿ ಬರೀ ಇವ್ರದೇ ಫೋಟೋ ಹಾಕೊಂಡಿದ್ರು. ನಾಳೆ ಸಿದ್ದರಾಮಯ್ಯನವ್ರು ಬರ್ತಾರೆ, ಪರ್ಮಿಷನ್ ತಗೊಂಡೆ ಹಾಕ್ತಾರಾ? ಯಾಕೆ ಇವೆಲ್ಲ ಮಾಡಕ್ಕೆ ಹೋಗ್ತೀರಿ? ಅಧಿಕಾರಿಗಳ ಕೈಯಲ್ಲಿ ಮಾಡಬಾರ್ದು ಕೆಲಸ ಯಾಕೆ ಮಾಡಿಸ್ತೀರಿ?
ಬ್ಯಾನರ್ಗಳು ಎಲ್ಲ ಕಡೆ ಗಲಾಟೆಗಳು. ಬಳ್ಳಾರಿ ಆಯಿತು, ಮೊನ್ನೆ ಶಿಡ್ಲಘಟ್ಟದಲ್ಲಿ ನೋಡಿದ್ರಿ. ಇದಕ್ಕೆಲ್ಲ ಪ್ರೇರಣೆ ಎಲ್ಲಿಂದ ಬರ್ತದೆ? ಯಾರೋ ಒಬ್ಬರು ಮಾಡಬಾರ್ದು, ಎಲ್ಲರಿಗೂ ಒಂದೇ ಕಾನೂನು ಇರಲಿ. ಇವ್ರಿಗೆ ಇಷ್ಟು ದಿನ ಯಾರು ಕೇಳೋರು ಇರಲಿಲ್ಲ. ನಾನು ಬರ್ತಡೇ ಮಾಡಿಕೊಳ್ಳಲ್ಲ. ನಮ್ಮ ಮುಖಂಡರು ವಿದೇಶಿಗಳೆಲ್ಲ ಒಂದು ಬ್ಯಾನರ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದಾಗ ನೋಡೋಕ್ಕೆ ತಾಳಿಯೋಕೆ ಆಗಲಿಲ್ಲ. ದಿನ ಅದು ನೋಡ್ಕೊಂಡು ನಾವು ಇದನ್ನೇ ನೋಡ್ಕೊಂಡು 2-3 ವರ್ಷದಿಂದ ನೋಡ್ತಾನೆ ಇದ್ದೀವಲ್ಲ. 7 ವರ್ಷದಿಂದ ಲೂಟಿ ಮಾಡ್ತಾಯಿದ್ರು. ನಿಮ್ಮ ಬ್ಯಾನರ್ ನೋಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ನಾವು ಅಲ್ವಾ? ಬ್ಯಾನರ್ ನೀವು ಸಹಿಸ್ಕೋಬೇಕು. ನೀವು ಹಾಕ್ತಾರೆ, ನಮ್ಮಲ್ಲೂ ಹಾಕ್ತಾರೆ. ಇದೇನು ಹಿಟ್ಲರ್ ಹಾಡು ಹೇಳ್ತಾರೆ. ನೋಡೋಣ ಎಷ್ಟು ದಿನ ಬರೀ ತಹಸೀಲ್ದಾರ್ ಮೇಡಮ್ ಹೇಳಿದ್ದಾರೆ ಏನಂತೆ, ಪರ್ಮಿಷನ್ ಇಲ್ಲದೆ ಏನಿಲ್ಲ. ಅಕಸ್ಮಾತ್ ಪರ್ಮಿಷನ್ ಇಲ್ಲದೆ ಇರೋ ಬ್ಯಾನರ್ಸ್ ಮುಂದಿನ ದಿನಗಳಲ್ಲಿ ಹಾಕಿದ್ರೆ ಇವ್ರನ್ನೇ ಪಾರ್ಟಿ ಮಾಡಿ PL ಆಗ್ತದೆ. ನೀವು ಬಾಯಿ ಸಫಲಕ್ಕೆ ಅಧಿಕಾರಿಗಳು ಭ್ರಷ್ಟಾಚಾರಿಗಳು, ಆಮೇಲೆ ಭ್ರಷ್ಟಾಚಾರ ಆಡಳಿತ ಸಾಲದಿದ್ದ ತಹಸೀಲ್ದಾರ್ ಮಾತಾಡ್ತೀನಿ. ತಹಸೀಲ್ದಾರ್ ಬಗ್ಗೆ ಮಾತಾಡೋಷ್ಟು ಗೌರವ ಕೂಡ ಇಲ್ಲ ಒಬ್ಬ ಮಾಜಿ ಶಾಸಕನಿಗೆ. ಆ ಹೆಣ್ಣು ಮಗು ಯಾರೋ ಗೌರವವಾದ ಹೆಣ್ಣು ಮಗು ಸುಮ್ಮನೆ ಹೋಗ್ಬಿಟ್ಟವಳಪ್ಪ. ಶಿಡ್ಲಘಟ್ಟದಲ್ಲಿ ಆಯ್ತಾ ಹೆಣ್ಣು ಮಗುದೊಂದು ಆ ಥರ ಏನಾದ್ರು ಇಶ್ಯೂ ಮಾಡಿದ್ರೆ ಮಾಲೂರು ತಾಲೂಕು ಮಾನ ಮರ್ಯಾದೆ ಹೋಗ್ತಾ ಇತ್ತು. ಮಾಲೂರು ತಾಲೂಕು ಇಂಥ ಕೆಟ್ಟೋರವರ ಒಬ್ಬ ಹೆಣ್ಣು ಮಗುನ ಒಬ್ಬ ತಾಲೂಕು ದಂಡಾಧಿಕಾರಿನ ತಹಸೀಲ್ದಾರ್ನ ಅದೇನೋ ಸ್ಟೋರಿ ಅಂತ, ಅದೇನು ಸ್ಟೋರಿ ಏನಪ್ಪ 18 ವರ್ಷದ ಏನೋ ಅಂತ. ಆ ಗೌರವವಾದ ಹೆಣ್ಣು ಮಗು ಸುಮ್ಮನೆ ಅವಳಪ್ಪ. ಇದು ನನ್ನ ಆಡಳಿತ 2.5 ವರ್ಷ, ನನ್ನ ಸರ್ಕಾರ, ನಾನು ಕೆಲಸ ಮಾಡ್ತೀನಿ. ನೀನು ಹೇಳಿ ಟೀಕೆ ಟಿಪ್ಪರಿಗೆ ಸುಮ್ಮನೆ ಇರಲ್ಲ. ನಾನು ಓದ್ತೀನಿ, ಊರು ಹೋಗ್ತೀನಿ. ಹೌದು, ಗ್ರಾಮ ಪಂಚಾಯತಿ ಅವಧಿ ಮುಗ್ದೋಗ್ತೀನಿ. ಹೌದ್ರಿ, 5 ವರ್ಷ ಆದ ಅವಧಿ ಮುಗಿಯಲ್ವಾ? 8 ಜನ ಚೇರ್ಮನ್ಗಳು ಮಾಲೂರು ತಾಲೂಕಲ್ಲಿ 22-23 ಜನ ಚೇರ್ಮನ್ ಕಾಂಗ್ರೆಸ್ ಅವರು ಇರೋದಪ್ಪ. ನಾನು ಕೂಡ ನೆಮ್ಮದಿಯಾಗಿ 2.5 ವರ್ಷ ಬೇಕಾದಷ್ಟು ಹಿಂಸೆ ಕೊಟ್ಟು ಇನ್ನು 2.5 ವರ್ಷ ನೆಮ್ಮದಿಯಾಗಿ ನನ್ನ ಜನರ ಮಧ್ಯೆ ನನ್ನ ಸರ್ಕಾರ ಆಡಳಿತ ಅಲ್ಲಿ ಬಂದು ಆನ್ಸರ್ ಮಾಡಿ ಕೋರ್ಟಲ್ಲಿ ಇದೇ ಮಾಡ್ಕೊಂಡು ಕೂತ್ಕೊಂಡು ನೋಡ್ಕೊಂಡಿರೋಕ್ಕಾಗ್ತದ? ತಹಸೀಲ್ದಾರ್ ಅವ್ರು ಮಾಡೋ ಕೆಲಸನ, ಬ್ಯಾನರ್ ತೆಗಿಯೋದು ಕೆಲಸನ, ಸಪ್ಲಮೆಂಟ್ ಪರ್ಸಲ್ 10,000, 15,000, 20,000 ಬರ್ಕೊಳ್ಳೋದ ತಹಸೀಲ್ದಾರ್ ಅವ್ರ ಕೆಲಸ? ಕರಮ್ ಇರ್ಬೇಕಲ್ಲ. ನೋಡಿದ್ದೀರಾ ವಿಡಿಯೋನ? 10,000 ಇವ್ರು ಊಟ ಹಾಕೋದಕ್ಕೆ, ಇವ್ರು ಫೋಟೋ ಹಾಕಿ ಊಟ ಹಾಕೋದಕ್ಕೆ ಇದ್ರ ಕೂತ್ಕೊಂಡು ತಹಸೀಲ್ದಾರ್ ಕೈಲಿ ಲೆಕ್ಕ ಬರೆಸ್ತಾರೆ. ಕೇಳಿದ್ರೆ ನಾವು ಸಪ್ಲಮೆಂಟ್ ಪರ್ಸೆ ಅಂತ ನೀಟಾಗಿದೆ ಊಟ ಹಾಕಕ್ಕೆ. ಅಲ್ಲಿ ನೀವೆಲ್ಲ ಕ್ವಶನ್ ಮಾಡ್ಬೇಕು, ಕೇಳಲ್ಲ ನೀವು. ನಾನು ಬಂದರೆ ಮಾತ್ರ ಹೇಳ್ತೀನಿ. 2,500 ಕೋಟಿ ಲೆಕ್ಕ ಕೊಡ್ತಾ ಇದ್ದೀನಲ್ಲಪ್ಪ. ಫ್ಲೇವರ್ ಯಾರು ಹಾಕ್ತಾರೆ ಮಾಡಿ ಏನು ಮಾಡಿದ್ಯಾ? 26 ಕಿಲೋಮೀಟ್ರು ವೈಟ್ ಟಾಪಿಂಗ್ ಸಿದ್ಧಾಗ್ಲಿಂದ ಹೊಸಕೋಟೆವರೆಗೂ, ನಿಮ್ಮೂರವರೆಗೂ ವೈಟ್ ಟಾಪಿಂಗ್ ಮಾಡಿದಪ್ಪ. ನಿಮ್ಮ ಹೊಸಕೋಟೆವರೆಗೂ ಅದು ಡೆವಲಪ್ಮೆಂಟ್ಸ್ ಅಲ್ವಾ? ಬಸ್ ಸ್ಟ್ಯಾಂಡ್ ಡೆವಲಪ್ಮೆಂಟ್ಸ್ ಅಲ್ವಾ? ಕೆರೆ, ಮಾಲೂರು ಕೆರೆ ಡೆವಲಪ್ಮೆಂಟ್ಸ್ ಅಲ್ಲ? ಏನಪ್ಪ ಪುರಸಭೆ, ನಗರಸಭೆ ಡೆವಲಪ್ಮೆಂಟ್ಸ್ ಅಲ್ವಾ? ಹಾಸ್ಪಿಟಲ್ 10 ಎಕರೆ ಕೊಟ್ಟು 45 ಕೋಟಿ ಟೆಂಡರ್ ಪ್ರೋಸೆಸ್ ಮುಗ್ದಿದೆ, ಡೆವಲಪ್ಮೆಂಟ್ಸ್ ಅಲ್ವಾ? ಮಾಸ್ತಿನಲ್ಲಿ ಬಸ್ ಸ್ಟ್ಯಾಂಡ್ ಡೆವಲಪ್ ಅಲ್ವಾ? ಸುಮಾರು 710 ಕೋಟಿ ಸ್ಕೂಲ್, ಮತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ ಡೆವಲಪ್ಮೆಂಟ್ಸ್ ಅಲ್ವಾ? ಇವತ್ತು ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳೇ ಇತ್ತು ಅದೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇರೋದು. ಟೇಕಲ್ ಹೈಟೆಕ್ ಕಾಲೇಜ್ 5 ಕೋಟಿ ಉದ್ಘಾಟನೆ ಆಗ್ತಾ ಇದೆ. ಹೈಟೆಕ್ ಕಾಲೇಜ್ ಡೆವಲಪ್ಮೆಂಟ್ಸ್ ಅಲ್ವಾ? ಏನಪ್ಪ ಎಲ್ಲ ಕಡೆ ತಗೊಳ್ರಿ. ಹೇಳಕ್ ಹೋದ್ರೆ ಇವತ್ತು ಮಾಲೂರು ತಾಲೂಕಿಗೆ ಈ ಸರ್ಕಾರ ಬಂದ ಮೇಲೆ 2,500 ಕೋಟಿ ಡೆವಲಪ್ಮೆಂಟ್ಸ್. ಹಂಗಲ್ಲ ಕೆಲಸ ಮಾಡಿದ್ರೆ ಅಕ್ರಮ ಅಂತ ಕೆರೆ ಮಾಡಿ ಕೆರ್ಕೆ ಹಾಕ್ಬಿಡೋದಂತೆ. ನಮ್ಮ ಮನೆಗೆ ದುಡ್ಡು ಎತ್ಕೊಂಡು ಹೋಗ್ರಿ. ಮಾಡಿಸ್ರಿ, ವಿರೋಧ ಪಕ್ಷದವರಲ್ಲಿ ನಿಮ್ಮ ಕೆಲಸ ತನಿಖೆ ಮಾಡಿಸ್ರಿ. ನಿಜ ಅಂತ ಜನಕ್ಕೆ ತೋರಿಸಿ ತನಿಖೆ ಮಾಡಿ. ನೀನು ಏನೇನು ಮಾತಾಡಿದ್ರು ಕೂಡ ಮಾಲೂರು ತಾಲೂಕು ಜನ ನೀನು ನಂಬಲ್ಲ. ನೀನು ಹೊಸಕೋಟೆ, ನಾನು ಮಾಲೂರು. 1 ಸಾರಿ ನೀನು MLA ಮಾಡಿದ್ದೀವಿ, 2 ಸಾರಿ ನಾನು ಸೋಲ್ಸಿದ್ದೀನಿ, 1 ಸಾರಿ ನೀನೇ ಸೋಲ್ಸ್ಕೊಂಡಿದ್ದೀಯ. 3ನೇ ಕೌಟಿಗೆ ನಾನು ಮಾಡೋದು ಹೇಳಿದ್ದೇನಪ್ಪ? ಹೇಳಿದ್ದೇನ್ರಿ? ನಿನ್ನಷ್ಟು ನೀರು 3ನೇ ಕೌಟಿಗೆ ಮಾಡಿಸಿದೆ. ನಿನ್ನಷ್ಟು ನೀನೇ ನನಗೊಂದು ಬಿರುದು ಕೊಟ್ಟೆ. ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಏನಪ್ಪ 5 ವರ್ಷಕ್ಕೆ 1 ಸಾರಿ ಎಲೆಕ್ಷನ್ ಆದ್ರೆ ನನಗೆ ಮಾತ್ರ 2.5 ವರ್ಷಕ್ಕೆ ಒಂದೊಂದು ಕೌಂಟಿಂಗ್. ಎಲೆಕ್ಷನ್ ಮಾತ್ರ ಒಂದೇ, ಕೌಂಟಿಂಗ್ ಮಾತ್ರ 2 ಮಾಡಿಸಿದ್ದಾರಪ್ಪ. ನೀನಲ್ವಾ? ಆಯ್ತಪ್ಪ, ಇನ್ನೂ 2 ವರ್ಷ ಎಕ್ಸ್ಟ್ರಾ ಬಂತಲ್ಲ, ಸುಮ್ಮನೆ ಆರಾಮಾಗಿರಿ. ಇನ್ನು ಮಾಲೂರು ತಾಲೂಕು ಇತಿಹಾಸ ನಿನಗೆ ಬೇಡ. ನನ್ನೊಂದು ಇತಿಹಾಸ ಇದೆ, ಮಾಲೂರು ತಾಲೂಕಿನ ಜನತೆ ಕೊಟ್ಟರೆ ಇತಿಹಾಸ. ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನ ನಿಮ್ಗೆ ಗೌರವನೇ ಇಲ್ಲ. ಮಾಲೂರು ತಾಲೂಕು ಎಲೆಕ್ಷನ್ ಆಗ್ತದಪ್ಪ. ಎಷ್ಟು ಹೋಟೆಲ್ MLA ಆಗಿದ್ದಾನೆ? ಒಬ್ಬನೇ ಇರ್ತಾನೆ MLA. ಒಂದು ಪಾರ್ಟಿಗೆ ಒಬ್ಬ MLA ಇರ್ತಾನೆ.
ಏನಪ್ಪ ಬಿಜೆಪಿಗೊಂದು ಎಮ್.ಎಲ್.ಎ, ಕಾಂಗ್ರೆಸ್ಗೊಂದು ಎಮ್.ಎಲ್.ಎ, JDS-ಗೊಂದು ಎಮ್.ಎಲ್.ಎ, ಇಂಡಿಪೆಂಡೆಂಟ್ ನಮ್ಮ ಶಾಸಕರು. ಅದು ತಾಲೂಕ್ ದಂಡಾಧಿಕಾರಿ ಆಫೀಸ್ಗೆ ಹೋಗೋ ಜಾಗದಲ್ಲಿ ಹಿಂಗೆ ನೋಡ್ಕೊಂಡು ಹೋಗ್ಬೇಕು. ಏನೋ ದಂಡಾಧಿಕಾರಿ ತಾಲೂಕನ್ನ ಆಡಳಿತ ಮಾಡೋಂಥ ಆಫೀಸರ್ ಯಾರವ್ರ ಅಧಿಕಾರಿಗಳು ನಮ್ಮ ಶಾಸಕರು. ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಸೋಷಿಯಲ್ ಮೀಡಿಯಾ ನಡೀತು. ಅಷ್ಟರಲ್ಲಿ ಬಳ್ಳಾರಿ ಅನ್ನೊಂದು ಇಶ್ಯೂ ಆಯಿತು. ಅವಾಗ ತಾಲೂಕು ಆಡಳಿತ ಜಿಲ್ಲಾಧಿಕಾರಿ SP-ಗಳು ಡೈರೆಕ್ಷನ್ ಕೊಟ್ಟರು, ಏನ್ರಿ ಇದು ಅಂತ. ನನ್ನ ಕೇಳಿದ್ರು, ನೀವೇನು ಬೇಕೋ ತೀರ್ಮಾನ ತಗೊಂಡು ನಾನು ವಿರೋಧ ಮಾಡಲ್ಲ ಅಂತ ಹೇಳಿದೆ. ಯಾವುದೇ ಫ್ಲೆಕ್ಸ್ ಹಾಕ್ಬೇಕಾದ್ರೆ ಒಂದು ಜಾಗ ಫಿಕ್ಸ್ ಮಾಡ್ತೀವಿ, ನಗರಸಭೆ ಪರ್ಮಿಷನ್ ತಗೊಬೇಕು, ಮತ್ತೆ ಹಾಕುವಾಗ ಪ್ರೋಟೋಕಾಲ್ ಹಾಕಬೇಕು ಅಂತ ನಾನು ಸ್ವಾಗತ ಮಾಡಿದೆ. ನಿನ್ಗೇನಪ್ಪ ಬಾಧೆ ಅಂತ ಹೇಳ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನ ಗೊತ್ತಿರತ್ತಿದೆ. ಹೌದ್ರಿ, ನಮ್ಮ ಶಾಸಕರು ತಾಕಳ್ಳಿ ಬಿಡು. ಏನಪ್ಪ ನಾನೇನ ಶಾಸಕರು ಮಾಜಿ ಶಾಸಕರು ನಿನ್ನ ಜಾಗದಲ್ಲಿತ್ತು, ನಮ್ಮ ಕಾರ್ಯಕರ್ತ ನಮ್ಮ ಶಾಸಕರು ಅಂತ ಏನಾದ್ರು ಹಾಕಿದ್ರೆ ನೀನು ಇರ್ತಾ ಇದ್ಯಾ? ಮಾತಾಡ್ತಾ ಇಲ್ವಾ? ನನ್ನ ಇತಿಹಾಸದಲ್ಲಿ ಓವರ್ಟೇಕ್ ಮಾಡಕ್ಕೆ ನಿನ್ನ ಕೈಲಿ ಆಗೋದೇ ಇಲ್ಲ. 86ರಿಂದ ಇವತ್ತವರೆಗೆ ಎಲ್ಲಾ ಪೋಸ್ಟ್ಗಳು ನೋಡಿದ್ದೀನಪ್ಪ. ಹೇಳ್ರಿ ನೀನು ಮಾಲೂರು ತಾಲೂಕಿಗೆ ನಾವು ಕರ್ಕೊಂಡ್ಬಂದು ನೀನು MLA ಮಾಡಿದ್ದೀವಿ. ನೆಕ್ಸ್ಟ್ ಏನ್ ಇದು ಪೋಸ್ಟ್ ನಂದು ನೋಡ್ರಿ. 86ರಿಂದ ಇವತ್ತುವರೆಗೂ ನಾನು ನನ್ನ ತಾಲೂಕಿನ ಜನ ನನ್ಗೆ ಕೊಟ್ಟರೆ ಗೌರವ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ, ಉಳಿಸ್ಕೊಂಡು ಹೋಗ್ತಾನೆ ಅವ್ರೆ. 28 ಎಲೆಕ್ಷನ್ ನನ್ನ ಮುಂದೆ ಅದು ತಿರ್ಕನ ಕನಸು ಕಾಣ್ಬೇಡ. ಅದೇನೋ ಕರ್ಕೊಂಬಂದಿದ್ವಿ ಅವತ್ತು ಎಲ್ಲ ಮಾಡಿ ಸೇರಿ ಮಾಡಿಬಿಟ್ಟಿದ್ವಿ. 28ಕ್ಕೆ ಸಲ್ಲಿಸೆ ನಂಜೇಗೌಡ, ಈ ಕಾಂಗ್ರೆಸ್ ಪಾರ್ಟಿ, ಈ ಮಾಲೂರು ತಾಲೂಕಿನ ಸ್ವಾಭಿಮಾನ, ಮಾಲೂರು ತಾಲೂಕಿನ ಜನ ಬಿಡ್ತೀವಿ ಅನ್ನೋದು ಕನಸೇ ಬಿಟ್ಬಿಡು. ನೀನು ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಏನು ಸ್ಟೈಲಿ ಹೊಸಕೋಟೆ ಸ್ಟೈಲಿ ಭಾಷೆ ಮಾತಾಡೋದು ನನಗೂ ಬರ್ತದ ಭಾಷೆ. ನಮ್ಮ ತಾಲೂಕಲ್ಲಿ ಈ ಭಾಷೆನ ಅಕ್ಸೆಪ್ಟ್ ಮಾಡಲ್ಲ. ನಾನು ಮಾತಾಡೋದು ಇಲ್ಲ. ದಿಗಿಲು ಬಿದ್ದಿದ್ದೆ ನಿನ್ನ ಸ್ಟೈಲಿಗೆ ನಾನು 18ರಲ್ಲಿ MLA ಎಲೆಕ್ಷನ್ ಫೇಸ್ ಮಾಡ್ತಾ ಇಲ್ಲ. ನಿಂಗೆ ದಿಗಿಲು ಬೀಳಲ್ಲ ಅಂತ ಗೊತ್ತು, ನಂಜೇಗೌಡ ದಿಗಿಲು ಬೀಳಲ್ಲ ಅಂತ ಗೊತ್ತು. ಬೆದಸಕ್ಕೆ ಬರಬೇಡ. ಏನಿದೆ ವಿರೋಧ ಪಕ್ಷದ ಒಬ್ಬ ಮಾಜಿ ಶಾಸಕನಾಗಿ ರೆಸ್ಪೆಕ್ಟ್ ಆಗಿ ಟೀಕೆ ಮಾಡು. ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ರೆಸ್ಪೆಕ್ಟ್ ಆಗಿದ್ರೆ ಇದೆಲ್ಲ ಮಾತಾಡಕ್ಕೆ ಹೋಗಲ್ಲ. ರೆಸ್ಪೆಕ್ಟ್ ಆಗಿ ಏನೋ ಟೀಕೆ ಮಾಡಿದ್ರೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಪ್ಪ ಅಂತ ಯೋಚನೆ ಮಾಡಕ್ಕೆ ಹೋಗ್ತೀನಿ. ನೀನು ಬಾಯ್ಗೆ ಬಂದಂಗೆಲ್ಲ ಸ್ಟೈಲ್ ಹೈ ಹೂ ಅಂದರೆ ನೀನು ಹೈ ಹೂ ಹಾ ಅನ್ನೋದು ಹೊಸಕೋಟೆ ಇಟ್ಕೊಬೇಕು. ಮಾಲೂರು ತಾಲೂಕಲ್ಲಿ ಗಂಡಸರಿದ್ದೀವಿ, ನಂಜೇಗೌಡ ಗಂಡಸು. ಊರುಗಳಿಗೆ ಒಳ್ಳೇದು ಮಾಡೋಣ. ನಾನು ಹೇಳೋದಷ್ಟೇ, ಎಲ್ಲ ರಾಜಕಾರಣಿಗಳು ಸಾಧ್ಯವಾದರೆ ಒಳ್ಳೇದು ಮಾಡಿ, ಲೂಟಿ ಮಾಡೋದು ನಿಲ್ಲಿಸ್ರಿ. ಲೂಟಿ ಮಾಡಲ್ಲ ನಮ್ಮ ದೇಶನೂ ಉಳಿಯಲ್ಲ, ನೆಕ್ಸ್ಟ್ ಪೀಳಿಗೆಗೆ ಏನು ಉಳ್ಕೊಳ್ಳೋದೇ ಇಲ್ಲ.